ಚೋಡಪ್ಪ ಫಾರ್ಮ್ ಟೂರಿಗೆ ಮತ್ತೆ ಸ್ವಾಗತ. ನೋಡ್ಬೋದು ನಮ್ಮ ಫಾರ್ಮ್ನಲ್ಲಿ ಹೆಚ್ಚಾಗಿ ಬದುಗಳಲ್ಲೆಲ್ಲ ಯಾವ ಜಾಗ ಖಾಲಿ ಬಿಡೋದಿಲ್ಲ ನಾನು. ಪ್ರತಿಯೊಂದು ಬದುಗಳಲ್ಲೂ ಸಹ ಯಾವುದೋ ಒಂದು ಗಿಡ ಹಾಕಿತ್ತು ನೋಡಿ. ಇಲ್ಲಿ ಸೀತಾಫಲ ಇದೆ. ನಾವು ಜಾಸ್ತಿ ಹಾರ್ವೆಸ್ಟ್ ಮಾಡಿಲ್ಲ ಹೆಚ್ಚಾಗಿ, ಕಾರಣಗಳು ಬೇರೆ ಬೇರೆ. ನೋಡಿ ಇಲ್ಲಿ ನುಗ್ಗೆ, ಸೀತಾಫಲ ಈ ರೀತಿ ಹೆಚ್ಚಾಗಿ ಪ್ರತಿಯೊಂದು ಬದುವಿನಲ್ಲೂ ಸಹ ತೆಂಗು, ಚಕೋತ, ಮತ್ತು ಇದು ಕುಂಕುಮ ಗಿಡ, ಈ ರೀತಿ ಬದುವಿನಲ್ಲೆಲ್ಲ ಸಹ ಪಪ್ಪಾಯ, ನಲ್ಲಿ, ಮತ್ತು ನುಗ್ಗೆ ಈ ರೀತಿ ಬದುಗಳಲ್ಲೆಲ್ಲ ಯಾವುದೋ ಒಂದು ರೀತಿ ಗಿಡ ಮರಗಳನ್ನು ಹಾಕಿಬಿಟ್ಬಿಟ್ಟಿರ್ತಾರೆ. ಇದರಿಂದ ಯಾರಿಗೂ ತೊಂದರೆ ಇಲ್ಲ. ಅದು ಪಾಡ್ಕೊ ಬೆಳಿತವೆ, ಉದುರ್ತವೆ, ಸಾಯ್ತವೆ, ಬದುಕ್ತವೆ. ಅಲ್ಲಿ ಗಿಡ ನೆಡಲಿಲ್ಲ ಅಂತ ಹೇಳಿದರೆ ಸುಮ್ಮನೆ ಹಾಗೆ ಬಿಸಿಲಿಗೆ ಬೇಯ್ಕೊಂಡಿರೋದಷ್ಟೇ ಭೂಮಿಯಲ್ಲಿ. ಇವಾಗಿದ್ದು ನೋಡಿ, ಆ ಭೂಮಿ ಒಂದು ಗಿಡ ಮರಗಳಿಗೆ ಜೀವ ಕೊಟ್ಟಂಗಾಯಿತು. ಆ ಮರಗಳು ಭೂಮಿ ತಾಯಿಗೆ ಎಷ್ಟೊಂದು ಪೋಷಕಾಂಶಗಳನ್ನು ಒದಗಿಸಿ, ಎಷ್ಟೊಂದು ಸೂಕ್ಷ್ಮ ಜೀವಿಗಳಿಗೆ ಆಹಾರ, ಎಷ್ಟು ಪ್ರಾಣಿ ಪಕ್ಷಿಗಳಿಗೆ ಆಹಾರ, ಮನುಷ್ಯನಿಗೆ ಅತ್ಯಂತ ಮುಖ್ಯವಾದದ್ದು ಆಕ್ಸಿಜನ್, ಆಮ್ಲಜನಕ ಕೊಟ್ಟಿರುವಂಥ. ಎಲ್ಲಿ ಖಾಲಿ ಜಾಗ ಇರುತ್ತೋ ಅಲ್ಲೆಲ್ಲ ದಯವಿಟ್ಟು ಗಿಡ ಮರಗಳನ್ನು ಹಾಕಬೇಕು ತೋಟಗಳಲ್ಲಿ. ಯಾವುದೇ ನೆರಳು ಇರೋ ಈ ದೊಡ್ಡ ಒಂದು ಏನು ಹೇಳ್ಬೋದಪ್ಪ ಅಂತ ಹೇಳಿದ್ರೆ, ಒಂದು ಸುಳ್ಳನ್ನು ರೈತರ ಮನಸ್ಸಿನಲ್ಲಿ ಈ ವೈಜ್ಞಾನಿಕವಾಗಿ ತುಂಬಿಟ್ಟಿದ್ದಾರೆ ಸಿಸ್ಟಮ್ಯಾಟಿಕ್ ಆಗಿ. ನೆರಳು ಬಿದ್ದರೆ ಯಾವುದೇ ರೀತಿಯಂಥ ಬೆಳೆ ಆಗೋದಿಲ್ಲ. ನೆರಳು ಬಿದ್ದರೆ ನೆರಳಿಗೆ ಆಗದೇ ಇರುವಂಥ ಕೆಲವು ಬೆಳೆಗಳಿದ್ದಾವೆ, ಅವು ಮಾತ್ರ ಆಗೋದಿಲ್ಲ. ಬೇರೆ ಎಷ್ಟೊಂದು ಬೆಳೆಗಳು ನೆರಳಿಗೆ ಬರುವಂಥವು ಇದ್ದಾವೆ. ಮತ್ತು ನೆರಳನ್ನ ಮ್ಯಾನೇಜ್ ಮಾಡಬೇಕು. ನೋಡ್ಬೋದು, ನಮ್ಮ ಯಾವುದೇ ಬದುಗಳಲ್ಲಿ ತಗೊಳ್ಳಿ, ಪ್ರತಿಯೊಂದು ಗಿಡ ಮರ ಇರ್ತದೆ, ಬೇರೆ ಪ್ರತಿಯೊಂದು. ಇಲ್ಲಿ ನೋಡ್ರಿ, ಇಲ್ಲಿ ಸೀತಾಫಲ ಹಾಕಿದ್ದೇನೆ, ಅದಕ್ಕೆ ಕ್ರೀಪರ್, ಪ್ಯಾಷನ್ ಫ್ರೂಟ್ ಹಬ್ಸಿದ್ದೀನಿ. ಇಲ್ಲಿ ನುಗ್ಗೆ ಇದೆ, ಇಲ್ಲಿ ಮೆಹಂದಿ ಗಿಡ ಇದೆ. ಚೋಡಪ್ಪ ಫಾರ್ಮ್ ಟೂರಿಗೆ ಬಂದರೆ ನೀವು ಎಷ್ಟು ವಿಧ ವಿಧವಾದ ಗಿಡಗಳು ನೋಡ್ಬೋದು. ನೀವು ಇನ್ನೂ ಬರ್ಡ್ ವಾಚರ್ ಆದರೆ ಎಷ್ಟು ವಿಧ ವಿಧವಾದ ಹಕ್ಕಿಗಳು ಬರ್ತವೆ, ಲೋಕಲ್ ಬರ್ಡ್ಸು. ನುಗ್ಗೆ, ಅಲ್ಲಿ ಮೆಕಡೋಮಿಯಾ ಇದೆ, ಇಲ್ಲಿ ಮತ್ತು ನಲ್ಲಿಕಾಯಿ ಇದೆ, ಇಲ್ಲಿ ನುಗ್ಗೆ ಇದೆ, ಅಲ್ಲೊಂದು ವೆರೈಟಿ ಮರ ಇದೆ. ಹಾಗೆ ಎಷ್ಟೊಂದು ನೋಡಿ, ಇಲ್ಲಿ ನೈಸರ್ಗಿಕವಾಗಿ ಬೆಳೆದಿರುವಂತಹ ನಿಂಬೆ ಗಿಡ. ಇದು ಎಷ್ಟು ಕಾಯಿಗಳು ಬಿಟ್ಟಿದೆ ನೋಡಿ. ನೋಡ್ಬೋದು ಎಷ್ಟು ಕಾಯಿಗಳು ಬಿಟ್ಟಿದೆ ಅಂತ ಹೇಳಿದ್ರೆ, ಇದಕ್ಕೆ ನಾವು ಯಾವುದೋ ಔಷಧಿಗಳೇ ಹೊಡೆದಿಲ್ಲ. ಈ ಕಾಯಿಗಳನ್ನ ಕಿತ್ಕೊಂಡು ಹೋದೆ ಚಿಂತಾಮಣಿಲಿ ಮಾರೋಕ್ಕೆ ಹೋದರೆ ಒಂದು ಕಾಯಿ ₹1 ಅಂತ ಕೇಳ್ತಾನಂತೆ. ಚಿಂತಾಮಣಿಯಲ್ಲಿ ಅವ್ರು ಕಿತ್ಕೊಂಡು ಹೋಗೋದೇ ಬಿಟ್ಬಿಟ್ಟವ್ರೆ. ನೋಡಿ, ನೈಸರ್ಗಿಕ ರೈತರು ಏನೇ ಬೆಳೆದ್ರು ಮೌಲ್ಯವರ್ಧನೆ ಮಾಡಲಿಲ್ಲ ಅಂತ ಹೇಳಿದ್ರೆ ಇದೇ ಪರಿಸ್ಥಿತಿ. ನೋಡಿ ಎಷ್ಟು ಕಾಯಿಗಳು ಬಿಟ್ಟಿದೆ ಅಂತ ಹೇಳಿದ್ರೆ, ಯಾವುದೇ ರೀತಿಯಾದಂತಹ ಗೊಬ್ಬರ ಹಾಕಿಲ್ಲ, ಎಂಥದ್ದೇನೂ ಇಲ್ಲ, ಆದರೂ ಎಷ್ಟು ಕಾಯಿಗಳು ಬಿಟ್ಟಿದೆ. ಸೊ ಚೋಡಪ್ಪ ಫಾರ್ಮ್ನಲ್ಲಿ ನೀವು ಪವಾಡಗಳನ್ನು ನೋಡ್ಬೋದು. ಪವಾಡ ಅಂತಂತ ಹೇಳಿದ್ರೆ ನಮ್ಮ ಊಹೆಗೆ ಸಿಲುಕದೇ ಇರುವಂಥದ್ದೇ ಪವಾಡ. ಪವಾಡ ಅಂದರೆ ಏನು ನಿಮ್ಗೆ ಕಾಣಿಸದೇ ಇರೋದನ್ನ ತೆಗೆಯೋದಂತಲ್ಲ, ಮನುಷ್ಯನ ಊಹೆಗೆ ಸಿಲುಕದೇ ಇರುವಂಥದ್ದು ಪವಾಡ. ನೀವೆಲ್ಲಿ ರಾಸಾಯನಿಕ ಕೃಷಿಗಳ ನಿಂಬೆ ಗಿಡಗಳು ಹಿಂಗೆ ಹಣ್ಣು ಬಿಡ್ತವ, ನೆರಳಿದ್ರೆ ಬೆಳೆ ಬರಲ್ಲಲ್ವಲ್ಲ ಅನ್ನೋ ಒಂದು ತಪ್ಪು ಗ್ರಹಿಕೆಗಳಿಗೆ ಆಗುತ್ತೆ. ನೋಡಿ, ಇದೇ ಬಂಡಲ್ಲಿ ನಿಮಗೆ ಹೆಬ್ಬೇವಿದೆ, ಸೀತಾಫಲ ಇದೆ, ಚಕೋತ ಇದೆ, ತೆಂಗಿದೆ, ವಾರ್ಚ್ ಮರ ಅಂತ ಇನ್ನೊಂದು ಯಾವುದೋ ಇದೆ, ಮತ್ತು ಬೇವಿದೆ, ಹೆಬ್ಬೇವಿದೆ, ಈ ರೀತಿ ಹಲವಾರು. ನೋಡಿ, ಫಾರ್ಮ್ ಟೂರ್, ಚೋಡಪ್ಪ ಫಾರ್ಮ್ ಟೂರ್ನಲ್ಲಿ ನಿಮಗೆ ಇಷ್ಟೊಂದು ವಿಧವಾದ ಗಿಡ ಮರಗಳು ಸಿಗುತ್ತೆ. ಇಲ್ಲಿ ಕಬ್ಬು ಇದೆ. ಈ ಕಬ್ಬಿಗೆ ನೀರು ಹಾಕ್ತೀವಿರೋ ಗೊತ್ತಿಲ್ಲ, ವರ್ಷ ಪೂರ್ತಿ ಹಂಗೆ ಇರ್ತದೆ ಅದು. ಸಾಯುತ್ತೆ, ಚಿಗುರುತ್ತೆ. ಹಾಗೆ ಚೋಡಪ್ಪ ಫಾರ್ಮ್ ಟೂರ್ನಲ್ಲಿ ನಿಮಗೆ ಅಷ್ಟೊಂದು ವೈವಿಧ್ಯಮಯವಾದ ಜ್ಞಾನ ಸಿಗುತ್ತೆ.